ಐಬಾಲ್ ರೊಟೇಷನ್. ಈಗ ಕ್ಲಾಕ್ ವೈಸಲ್ಲಿ ನಿಮ್ಮ ಕಣ್ಣನ್ನು ವೃತ್ತಾಕಾರವಾಗಿ ತಿರುಗಿಸಿ. ಆದಷ್ಟು ದೊಡ್ಡ ವೃತ್ತವನ್ನು ಇಲ್ಲಿ ಫಾಲೋ ಮಾಡಬೇಕಾಗತ್ತೆ. ಆಗ ನಿಮ್ಮ ಐ ಮಸಲಿಗೆ ಒಳ್ಳೆಯ ಸ್ಟ್ರೆಚ್ ಸಿಗ್ತದೆ. ನಿಧಾನವಾಗಿ ಕಣ್ಣನ್ನು ತಿರುಗಿಸಬೇಕು. ಐದರಿಂದ 10 ರೌಂಡ್ ಅಭ್ಯಾಸ ಆದಮೇಲೆ ಕಣ್ಣು ಮುಚ್ಚಿ ಪಾಮಿಂಗ್ ಅಭ್ಯಾಸ ಮಾಡಿ. ಪ್ರತಿ ಬಾರಿಯೂ ಇದೇ ರೀತಿ ಕಣ್ಣನ್ನು ರಿಲ್ಯಾಕ್ಸ್ ಮಾಡೋದು ಅತಿ ಅಗತ್ಯ. ಈಗ ಆಂಟಿ ಕ್ಲಾಕ್ ವೈಸ್ ರೊಟೇಷನ್ ಕೊಡಬೇಕು. ಅತಿ ದೊಡ್ಡ ವೃತ್ತದಲ್ಲಿ ಕಣ್ಣನ್ನು ತಿರುಗಿಸಿ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ. ಐದರಿಂದ 10 ರೌಂಡ್ ಅಭ್ಯಾಸ ಆದಮೇಲೆ ಕಣ್ಣು ಮುಚ್ಚಿ ಪಾಮಿಂಗ್ ಮಾಡ್ತಾ ಕಣ್ಣನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಮುಂದಿನ ಅಭ್ಯಾಸ ಫೋಕಸಿಂಗ್ ಅಭ್ಯಾಸ ಮಾಡಬೇಕು. ಈಗ ಹೆಬ್ಬೆರಳನ್ನು ನಿಮ್ಮ ದೇಹದ ಮುಂದೆ ಇಟ್ಕೊಳ್ಳಿ. ಮೂಗಿನ ನೇರಕ್ಕೆ ಇಟ್ಕೊಂಡು ಆಮೇಲೆ ನಿಧಾನವಾಗಿ ದೂರಕ್ಕೆ ತಗೊಂಡು ಹೋಗಬೇಕು. ಮುಂದೆ ಹೋಗ್ತಾ ಇರುವಾಗ ನಿಮ್ಮ ಫೋಕಸ್ ಹೆಬ್ಬೆರಳ ತುದಿಯನ್ನೇ ನೋಡ್ತಾ ಇರಬೇಕು. ಹಾಗೆ ನಿಧಾನವಾಗಿ ಮೂಗಿನ ತುದಿಯ ಹತ್ತಿರಕ್ಕೆ ತಗೊಂಡು ಬನ್ನಿ. ಈ ಫೋಕಸ್ ಮತ್ತು ಡಿಫೋಕಸ್ ಅಭ್ಯಾಸಗಳು ಕಣ್ಣಿನ ಲೆನ್ಸಿನ ಅಡ್ಜಸ್ಟ್ಮೆಂಟಿಗೆ ಸಹಾಯಕವಾಗ್ತದೆ. ಹಾಗೆಯೇ ಲೆನ್ಸಿನ ಮಸಲ್ಗಳನ್ನು ಸ್ಟ್ರೆಂಥನ್ ಮಾಡಲು ಸಹಾಯ ಮಾಡ್ತದೆ. 5ರಿಂದ 10 ಬಾರಿ ಫೋಕಸ್ ಮತ್ತು ಡಿಫೋಕಸ್ ಅನ್ನು ಅಭ್ಯಾಸ ಮಾಡಬೇಕು. ಆದ ನಂತರ ಕಣ್ಣು ಮುಚ್ಚಿ ಪಾಮಿಂಗ್ ಅಭ್ಯಾಸ ಮಾಡಿ ಕಣ್ಣನ್ನು ರಿಲ್ಯಾಕ್ಸ್ ಮಾಡಿ.